ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 14ನೇ ಪ್ರಶ್ನೆ. ಶಕ್ತಿಯ ವಿವಿಧ ರೂಪಗಳನ್ನು ತಿಳಿಸಿ. ಶಕ್ತಿ ಅಂದ್ರೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯ ಅಂತ ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡ್ಕೊ ಬಂದ್ವಿ. ಹಾಗಿದ್ರೆ ಶಕ್ತಿಯ ವಿವಿಧ ರೂಪಗಳು ಯಾವ್ಯಾವುದು? ನಾವು ದೈನಂದಿನ ಜೀವನದಲ್ಲಿ ಬಹಳಷ್ಟು ಶಕ್ತಿಯನ್ನ ನೋಡ್ತೀವಿ. ಈಗ ಪ್ರಮುಖವಾಗಿ ಶಕ್ತಿಯ ರೂಪಗಳು ಅಂತ ಹೇಳಿದಾಗ ನಾವು ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ. ಅಂದ್ರೆ ವಸ್ತುವಿಗೆ ತನ್ನ ಚಲನೆಯಿಂದ ಅಥವಾ ತನ್ನ ಸ್ಥಿತಿಯಿಂದ ಬಂದಿರುವಂತಹ ಶಕ್ತಿ ಯಾಂತ್ರಿಕ ಶಕ್ತಿ. ಅದರಲ್ಲಿ ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿ ಅಂತ ಇರುತ್ತೆ. ಪ್ರಚ್ಛನ್ನ ಶಕ್ತಿ ಅಂದ್ರೆ ವಸ್ತುವು ತನ್ನ ಬದಲಾದ ಆಕಾರದಿಂದ ಪಡೆದುಕೊಂಡಂತಹ ಶಕ್ತಿ ಅಂತ ಹೇಳಬಹುದು, ಅಥವಾ ತನ್ನ ಸ್ಥಿತಿಯಿಂದ ತನ್ನ ಸ್ಥಾನದಿಂದ ಪಡೆದುಕೊಂಡಂತಹ ಶಕ್ತಿ, ಸ್ಥಾನ ಬದಲಾವಣೆಯಿಂದ. ಚಲನ ಶಕ್ತಿ ಅಂದ್ರೆ ವಸ್ತು ತನ್ನ ಚಲನೆಯಿಂದ ಪಡೆದುಕೊಂಡಂತಹ ಶಕ್ತಿ. ಉಷ್ಣ ಶಕ್ತಿ. ಇಲ್ಲಿ ಉಷ್ಣ ಶಕ್ತಿ ಅಂದ್ರೆ ಏನು ಗೊತ್ತಿದೆ? ಉಷ್ಣ ಶಕ್ತಿಯನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಅಲ್ವಾ? ರಾಸಾಯನಿಕ ಶಕ್ತಿ, ರಾಸಾಯನಿಕಗಳಲ್ಲಿ ಬಂಧಗಳಲ್ಲಿ ಇರುವಂತಹ ಶಕ್ತಿ. ವಿದ್ಯುತ್ ಶಕ್ತಿ, ವಿದ್ಯುತ್ ಶಕ್ತಿ ಅಂತೂ ನಮ್ಗೆ ಗೊತ್ತಿದೆ. ಬೆಳಕಿನ ಶಕ್ತಿ, ಬೆಳಕನ್ನ ನಾವು ಶಕ್ತಿಯ ರೂಪವನ್ನಾಗಿ ಉಪಯೋಗಿಸಿಕೊಳ್ಳಬಹುದು ಅಥವಾ ಶಕ್ತಿಯ ಆಕಾರವನ್ನಾಗಿ. ಇವೆಲ್ಲ ಶಕ್ತಿಯ ರೂಪಗಳಾಗಿವೆ. ಪ್ರಚ್ಛನ್ನ ಶಕ್ತಿ, ಚಲನ ಶಕ್ತಿಯನ್ನ ನಾವು ಪರ್ಟಿಕ್ಯುಲರ್ ಆಗಿ ಈ ಚಾಪ್ಟರ್ ಅಲ್ಲಿ ಕಲಿತಾ ಇರ್ತೀವಿ. ಥ್ಯಾಂಕ್ ಯು.